ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್. ಇದು ಕನ್ನಡ ಅಮರ ಯೂಟ್ಯೂಬ್ ಚಾನಲ್. ಬನ್ನಿ ವಿದ್ಯಾರ್ಥಿಗಳೇ, ಈ ದಿನ ರೂಪಣಾತ್ಮಕ ಪರೀಕ್ಷೆ 2 ಅಂದರೆ FA2 ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ತೆಗೆದಿದ್ದೀನಿ. ಅದು 9ನೇ ತರಗತಿ ವಿಷಯ ಕನ್ನಡ, 20 ಅಂಕಗಳಿಗೆ. ಇದು FA2 ಅದರ ಪ್ರಶ್ನೆ ಪತ್ರಿಕೆ. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆ ಇದ್ದಾವೆ, 1 ಮಾರ್ಕ್ಸು, ಆದ್ದರಿಂದ 2ಕ್ಕೂ 2 ಮಾರ್ಕ್ಸು. ಪ್ರಶ್ನೆ ಮೊದಲನೇದು, ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಇದು ಉದಾಹರಣೆಯಾಗಿದೆ. ಆಪ್ಷನ್ ಎ ತಿನ್ನಲಿ, ಆಪ್ಷನ್ ಬಿ ತಿಂದನು, ಆಪ್ಷನ್ ಸಿ ತಿನ್ನನು, ಆಪ್ಷನ್ ಡಿ ತಿಂದಾನು ಅಂತ ಇದೆ. ಇನ್ನು ಪ್ರಶ್ನೆ 2, ಇದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಾಗಿದೆ. ಆಪ್ಷನ್ ಎ ದ, ಆಪ್ಷನ್ ಬಿ ಉತ್ತ, ಆಪ್ಷನ್ ಸಿ ಅಲಿ, ಆಪ್ಷನ್ ಡಿ ವಾ. ಇನ್ನು 2ನೇ ಮೇನು, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಪದವನ್ನು ಬರೆಯಿರಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕುವೆಂಪು ಶ್ರೀರಾಮಾಯಣ ದರ್ಶನಂ ಅಂತ ಆದರೆ ಶಿವರಾಮ ಕಾರಂತ, ಇಲ್ಲಿ ನೀವು ಉತ್ತರ ಬರೀಬೇಕು. ಇನ್ನು 2ನೇದು ಪ್ರಶ್ನೆ, ಧ್ವನಿ ದನಿ ಯುಗ, ಇದಕ್ಕೆ ಇಲ್ಲಿ ಉತ್ತರ ಬರೀಬೇಕು. ಇದು ಅಷ್ಟೇ, 2 ಪ್ರಶ್ನೆಗಳಿದ್ದಾವೆ, 1 ಮಾರ್ಕ್ಸು, 2ಕ್ಕೂ ಅಲ್ಲಿಗೆ 2 ಮಾರ್ಕ್ಸ್ ಆಯಿತು. ಇನ್ನು 3ನೇ ಮೇನ್, ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ. ಇಲ್ಲೂ ಅಷ್ಟೇ 2 ಪ್ರಶ್ನೆ ಇದ್ದಾವೆ, 1 ಅಂಕದ ಪ್ರಶ್ನೆಗಳು, ಅದಕ್ಕೂ 2 ಮಾರ್ಕ್ಸ್ ಆಗತ್ತೆ. ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆಗಳು ಅಂತ ಇದೆ, ಉತ್ತರ ಬರೀಬೇಕು. 2ನೇ ಪ್ರಶ್ನೆ, ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಡ್ಯಾಶ್. ಇಲ್ಲಿಗೆ 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. 3 ಪ್ರಶ್ನೆಗಳು, 1ಕ್ಕೆ 1 ಮಾರ್ಕ್ಸು, ಒಂದೊಂದಕ್ಕೂ 1 ಮಾರ್ಕ್ಸು, ಅಲ್ಲಿಗೆ 3 ಅಂಕಗಳಾಗ್ತವೆ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಮಿತ್ರ ರೈಗಳಿಗೆ ಯಾವುದರ ಅರಿವಿರಲಿಲ್ಲ, ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಕಡಿದೊಗೆಯಬೇಕಾದ ಪಾಶಗಳಾವುವು ಅಂತ ಇದೆ. 3ನೇ ಪ್ರಶ್ನೆ, ಚೆನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಅಂತ. ಇನ್ನು 5ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. 2 ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಅಲ್ಲಿಗೆ 2 × 2 4 ಅಂಕಗಳಾಗ್ತವೆ ಒಟ್ಟಿಗೆ. ಮೊದಲನೇ ಪ್ರಶ್ನೆ, ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಅಂಬೇರ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಅಂತ ಇದು. ಇನ್ನು 2ನೇ ಪ್ರಶ್ನೆ, ಕವಿ ಎಂತಹ ಹಾಡು ಗುಡುಗಬೇಕೆಂದು ಬಯಸುತ್ತಾರೆ. ಇಲ್ಲಿಗೆ 2 ಪ್ರಶ್ನೆ ಆಯಿತು. ಇನ್ನು 6ನೇ ಮೇನು, ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತದೆ. ಇಲ್ಲಿ ಆಪ್ಷನ್ ಇದೆ, 2 ಪ್ರಶ್ನೆ ಇದಾವೆ, ಸಂದರ್ಭ ಅಂದರೆ 2 ಸಂದರ್ಭ ಇದ್ದಾವೆ, ನೀವು ಯಾವ್ದಾರ ಒಂದು ಬರೀಬೇಕು. ಅದಕ್ಕೆ 3 ಅಂಕಗಳು, ಒಟ್ಟಿಗೆ 3 ಅಂಕ ಆಯ್ತಾಗತ್ತೆ. ಮೊದಲನೇ ಸಂದರ್ಭ, ಗಂಡಸರು ರಂಗುರಾಯರೇ ಅಂತಾದರೆ, ಅಥವಾ 2ನೇದು, 2ರಲ್ಲಿ ಯಾವ್ದಾದ್ರು ಒಂದು ಬರಿಬೇಕಲ್ವಾ. ಇದೋ ಮೊದಲು ಮುನ್ನಿಲ್ಲ, ಇವೆರಡರಲ್ಲಿ ಯಾವ್ದಾರು ಒಂದು ಬರೀತೀರಾ. ಇನ್ನು 7ನೇ ಮೇನು, ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಂತಿದೆ. ಯಾವ್ದಾದ್ರು ಒಂದು ಬರಿಬೇಕು. 2 ಪದ್ಯವನ್ನು ನೀವು 2ರಲ್ಲಿ ಯಾವ್ದಾದ್ರು ಒಂದು ಪದ್ಯವನ್ನು ಪೂರ್ಣಗೊಳಿಸಬೇಕು. ಅದಕ್ಕೆ 2 ಅಂಕಗಳು. ನವಭಾವ ಅಂತ ಇದೆ, ಕೊನೆಯ ಸಾಲಲ್ಲಿ ವೀರಧ್ವನಿ ಏರಬೇಕು, ಅಥವಾ ಜಾತಿ ಕುಲ ಕೊನೆಯ ಸಾಲಲ್ಲಿ ಗುಡುಗಬೇಕು ಅಂತಿದೆ. ಇನ್ನು 8ನೇ ಮೇನಲ್ಲಿ, ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತಿದೆ. 1 ಕವಿದಲ್ವಾ, 2 ಅಂಕಗಳು. 1 × 2 2. ಯಾರ ಬಗ್ಗೆ? ಶಿವರಾಮ ಕಾರಂತ್, ಇವರ ಬಗ್ಗೆ ಬರೀಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಇದೇ FA2 ಏನು ಪ್ರಶ್ನೆ ಪತ್ರಿಕೆ ಮಾಡಿದ್ದೀನಿಲ್ಲ, ಅದರ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇದು, ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತದೆ. ಮೊದಲನೇ ಪ್ರಶ್ನೆ, ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಇದು ಉದಾಹರಣೆಯಾಗಿದೆ ಅಂತಿದೆ. ಆಪ್ಷನ್ ನೋಡ್ತಾ ಹೋದ್ವಿ ಆವಾಗಲೇ, ತಿನ್ನಲಿ, ತಿಂದನು, ತಿನ್ನನು, ತಿಂದಾನು. ಸರಿಯಾದ ಉತ್ತರ ತಿನ್ನನು, ಇದು ನಿಷೇಧಾರ್ಥಕ. ತಿನ್ನಲಿ ಅಂತಕ್ಕಂಥದ್ದು ವಿದ್ಯಾರ್ಥಕ ಆಗತ್ತೆ, ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ. ತಿಂದನು ಇದು ಕ್ರಿಯಾಪದ, ಭೂತಕಾಲಕ್ಕೆ ಸಂಬಂಧಪಟ್ಟಿದ್ದು. ತಿನ್ನನು, ತಿನ್ನಲ್ಲ,
ಇದು ನಿಷೇಧಾರ್ಥಕ, ಸರಿಯಾದ ಉತ್ತರ. ತಿಂದಾನು ನಿಮಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ, ಇದು ಸಂಭಾವನಾರ್ಥಕ, ಆದ್ದರಿಂದ ಸರಿಯಾದ ಉತ್ತರ ತಿಂದನು. ಇನ್ನು ಎರಡನೇ ಪ್ರಶ್ನೆ, ಇದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಾಗಿದೆ ಅಂತಿದೆ. ಆಪ್ಷನ್ ಎ ದ ಅಂತ ಇದೆ. ದ ಇದು ಭವಿಷ್ಯತ್ ಅಲ್ಲ, ಇದು ಭೂತಕಾಲ ದ ಬಂದರೆ. ಇನ್ನು ಉತ್ತ ಅಂತ ಇದೆ. ಉತ್ತ ಇದು ವರ್ತಮಾನ ಕಾಲ, ತಿನ್ನುತ್ತಾನೆ, ನೋಡುತ್ತಾನೆ, ಹೋಗುತ್ತಾನೆ, ಆದ್ದರಿಂದ ಇದು ವರ್ತಮಾನ ಕಾಲ ಆಗುತ್ತೆ. ಅಲಿ ಅಂತ ಇದೆ. ಇದು ಅಲಿ ವಿದ್ಯಾರ್ಥಿಕ ಕ್ರಿಯಾಪದ ಒಂದು ಕ್ರಿಯಾಪದ, ಅದು ಅದಕ್ಕೆ ಪ್ರತ್ಯಯ ಆಗತ್ತೆ, ಇದು ಉತ್ತರ ಆಗಲ್ಲ. ಇನ್ನು ನೋಡಿ ವಾ ಅಂತ ಇದೆ. ಇದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ, ಇದು ಪ್ರತ್ಯಯ ವಾ ಅಂತಕ್ಕಂಥದ್ದು. ಈ ಪ್ರತ್ಯಯ ವಿದ್ಯಾರ್ಥಕದ್ದು, ಇದು ವಾ, ಆದ್ದರಿಂದ ಇದು ಆಗಲ್ಲ. ಇದು ಸರಿಯಾದ ಉತ್ತರ. ಇದು ಹೋಗುವನು, ಬರುವನು, ತಿನ್ನುವನು, ವಾ ಅಂತಕ್ಕಂಥದ್ದು ಇಲ್ಲಿ ಇದು ಸರಿಯಾದ ಉತ್ತರ. ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕುವೆಂಪು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಶ್ರೀರಾಮಾಯಣ ದರ್ಶನಂ, ಇದು ಉತ್ತರ. ಇನ್ನು ಶಿವರಾಮ ಕಾರಂತ ಕೇಳ್ತಾರೆ, ಅದಕ್ಕೆ ಉತ್ತರ ಮುಖಜ್ಜಿಯ ಕನಸುಗಳು. ಅದೇ ರೀತಿ ಧ್ವನಿ ತತ್ಸಮ ತದ್ಭವ ದನಿ, ಯುಗ ಜುಗ, ಸರಿಯಾದ ಉತ್ತರ. ಇನ್ನು ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಅಂತ ಕೇಳಿದ್ದೀನಿ. ಮೊದಲನೇ ಪ್ರಶ್ನೆ ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ, ಇದು ಉತ್ತರ, ಇದು ಬಿಟ್ಟ ಸ್ಥಳ, ಇದು ತುಂಬಬೇಕು ನೀವು. ನೀರ ಕಾಲುವೆಗಳಿವೆ. ಎರಡನೇದು ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಶತಮಾನದ ಗಾನ, ಇದು ಉತ್ತರ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಪ್ರಶ್ನೆ 1, ಮಿತ್ರ ರೈಗಳಿಗೆ ಯಾವುದರ ಅರಿವಿರಲಿಲ್ಲ? ಉತ್ತರ, ಮಿತ್ರ ರೈಗಳಿಗೆ ಅಂಬೇರ ಮತ್ತು ಜಯಪುರದ ನಡುವೆ ಸಿಟಿ ಬಸ್ ನಡೆಯುತ್ತಿತ್ತು ಎಂಬುದರ ಅರಿವಿರಲಿಲ್ಲ. ಪ್ರಶ್ನೆ 2, ಕಡಿದೊಗೆಯಬೇಕಾದ ಪಾಶಗಳಾವುವು? ಉತ್ತರ, ಕಡಿದೊಗೆಯಬೇಕಾದ ಪಾಶಗಳೆಂದರೆ ಜಾತಿ, ಕುಲ, ಮತ, ಧರ್ಮ. ಪ್ರಶ್ನೆ 3ನೇದು, ಚೆನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು? ಉತ್ತರ ಇಲ್ಲಿದೆ ನೋಡಿ. ಉದ್ದಟತನದ ಪತ್ರ ಬರೆದವರು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಅಂತ. ಇನ್ನು 5ನೇವೇನು, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಮೊದಲನೇ ಪ್ರಶ್ನೆ, ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಅಂಬೇರ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ನೀವು ಉತ್ತರ ಬರೀಬೇಕಾದ್ರೆ ಈ ಥರನೇ ಬರೀಬೇಕು. ಮೊದಲನೇ ಪ್ಯಾರದಲ್ಲಿ ಮೊದಲ ಭೇಟಿ, ಎರಡನೇ ಪ್ಯಾರದಲ್ಲಿ ಎರಡನೇ ಭೇಟಿ. ಇನ್ನು ನೋಡ್ತಾ ಹೋಗಿ ಉತ್ತರನ. ಲೇಖಕರು 15 ವರ್ಷಗಳ ಹಿಂದೆ ಅಂಬೇರಾಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಜನವಸತಿ ಇರಲಿಲ್ಲ. ಅಲ್ಲಿಯ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು, ಇದು ಮೊದಲನೇ ಭೇಟಿ. ಇನ್ನು ಲೇಖಕರು ಇತ್ತೀಚೆಗೆ ಭೇಟಿ ಕೊಟ್ಟಾಗ ಅಂಬೇರದಲ್ಲಿ 100 ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ. ಅಲ್ಲಿನ ಮರಗಳಲ್ಲಿ ಎಳೆಯ ಹಸಿರು ಚಿಗುರಿದ್ದು ಮರಗಳು ಹಚ್ಚಗೆ ಕಾಣಿಸುತ್ತಿದ್ದವು, ಇದು ಉತ್ತರ. ಇನ್ನು ಪ್ರಶ್ನೆ 2, ಕವಿ ಎಂತಹ ಹಾಡು ಗುಡುಗಬೇಕೆಂದು ಬಯಸುತ್ತಾರೆ ಅಂತಿದೆ. ಉತ್ತರ, ಸಮಾಜದ ಏಳಿಗೆಗೆ ಅಡ್ಡಿಯಾಗಿರುವ ಜಾತಿ, ಕುಲ, ಧರ್ಮಗಳನ್ನು ಕಿತ್ತೊಗೆದು ಅವುಗಳನ್ನು ಮೀರಿಸುವ ಹಾಡನ್ನು ಹಾಡಬೇಕು. ಹಾಡು ಎಷ್ಟೇ ಯುಗಗಳು ಕಳೆದರೂ ಸಹ ಅದು ಪ್ರತಿಧ್ವನಿಸುವಂತಿರಬೇಕು. ಹಾಡಿನ ಧ್ವನಿ 3 ಲೋಕಗಳಿಗೂ ತಟ್ಟಿ ಗುಡುಗಬೇಕೆಂದು ಕವಿ ಆಶಿಸುತ್ತಾರೆ. ಇನ್ನು ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಪ್ರಶ್ನೆ ಏನಿದೆ ಗೊತ್ತಾ? ಗಂಡಸರು ರಂಗುರಾಯರೇ ಅಂತಿದೆ. ಉತ್ತರ ನೋಡ್ಕೊಳ್ಳಿ. ಈ ವಾಕ್ಯವನ್ನು ಶಿವರಾಮ ಕಾರಂತರು ರಚಿಸಿರುವ ಅಬುವಿನಿಂದ ಬರಾಮಕ್ಕೆ ಪ್ರವಾಸ ಕಥನ ಆಧಾರಿತವಾದ ಬೆಡಗಿನ ತಾಣ ಜಯಪುರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಉತ್ತರ ಬರೆದಾಗ ನೀವು ಈ 3 ಪದಗಳಿಗೆ ಅಂಡರ್ಲೈನ್ ಮಾಡಬೇಕು. ಒಂದು ಶಿವರಾಮ ಕಾರಂತ, ಎರಡನೇದು ಅಬುವಿನಿಂದ ಬರಾಮಕ್ಕೆ, ಮೂರನೇದು ಬೆಡಗಿನ ತಾಣ ಜಯಪುರ. ಅಂಡರ್ಲೈನ್ ಮಾಡಿ, ಇದಕ್ಕೆ ಅವರು ಮಾರ್ಕ್ಸ್ ಅಲ್ಲೇ ಕೊಟ್ಟೇ ಬಿಡ್ತಾರೆ. ಇದೇ ಭಾಳ ಇಂಪಾರ್ಟೆಂಟು. ಇನ್ನು ಸಂದರ್ಭ, ಜಯಪುರದ ಸ್ತ್ರೀಯರು ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಡುತ್ತಾರೆ, ಅದರಲ್ಲೂ ಕೆಂಪು, ಕಿತ್ತಳೆ ಹಾಗೂ ಹಳದಿ ಎಂದರೆ ಅವರಿಗೆ ಪ್ರಾಣ. ಅಂತೆಯೇ ಅಲ್ಲಿನ ಗಂಡಸರೂ ಸಹ ಬಣ್ಣದ ವ್ಯಾಮೋಹ ಉಳ್ಳವರು ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಇನ್ನು ಸ್ವಾರಸ್ಯ ನೋಡ್ತಾ ಇದ್ದಾರೆ. ಸ್ವಾರಸ್ಯ, ಜಯಪುರದಲ್ಲಿ ಕೇವಲ ಹೆಂಗಸರಿಗೆ ಮಾತ್ರವಲ್ಲದೆ ಗಂಡಸರಿಗೂ ಬಣ್ಣಗಳ ಮೇಲೆ ಮೋಹವಿತ್ತು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಅಂತ ಇದೆ. ಇನ್ನು ಅಥವಾ ಎರಡನೇದು, ಅದರಲ್ಲೇ ಎರಡರಲ್ಲಿ ಯಾವ್ದಾದ್ರು ಒಂದು ಬರಿಬೇಕಲ್ವಾ? ಇದೋ ಮೊದಲು ಮುನ್ನಿಲ್ಲ. ಈಗ ನೋಡ್ಕೊಳ್ಳಿ, ಈ ವಾಕ್ಯವನ್ನು ಕವಿ ಕಯ್ಯಾರ ಕಿಞ್ಞಣ್ಣ ರೈ ರಚಿಸಿರುವ ಶತಮಾನದ ಗಾನ ಕೃತಿ ಆಧಾರಿತವಾದ ಹೊಸ ಹಾಡು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಹಾಡು ಹೊಸತಾಗಿದೆ, ವೀರ ಭರವಸೆಯನ್ನು ಮೂಡಿಸುವ ಹಾಗೂ
ಹಳೆಯ ಮೌಢ್ಯಗಳನ್ನು ಕಿತ್ತೊಗೆದು ಹೊಸ ಅಧ್ಯಾಯವನ್ನು ಸೃಷ್ಟಿಸುವ ಹಾಡನ್ನು ಹಾಡುತ್ತಿದ್ದೇವೆ. ಈ ರೀತಿಯ ಹಾಡು ಎಲ್ಲೂ ಇಲ್ಲ, ಇದು ಹೊಸ ಹಾಡಾಗಿದ್ದು ಇದೇ ಮೊದಲು ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಇನ್ನು ಸ್ವಾರಸ್ಯ ನೋಡೋದಾದರೆ, ಈ ಹೊಸ ಹಾಡು ಇತಿಹಾಸವನ್ನು ಸೃಷ್ಟಿಸುವ ಹಾಡಾಗಿದೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನು 7ನೇ ಮೇನು, ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿರಿ. ಇದು ನಿಮಗೆ ಪದ್ಯದಲ್ಲೇ ಸಿಗತ್ತೆ. ಇದು ಪದ್ಯ ನಾನು ಪೂರ್ತಿ ಮಾಡಿದ್ದೀನಿ, 2 ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೊನೆ ಪ್ರಶ್ನೆ, ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಶಿವರಾಮ ಕಾರಂತರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳೆಂದರೆ ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಹಸಿವು, ಹಾವು, ಕವಿ, ಕರ್ಮ ಮತ್ತು ಮೂಕಜ್ಜಿಯ ಕನಸುಗಳು, ಇನ್ನು ಮುಂತಾದವು ಅಂತ ಕೃತಿಗಳನ್ನು ಬರೀಬೇಕು ನೀವು. ಇವರ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೀಗೆ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ ಅಂತ ಉತ್ತರ ಇದು.